ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಇದು ಗುರುವಾರದ ಲಾಗು. ಗುರುವಾರದ ಮಿನಿ ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಅವತ್ತು ಕೂಡ ವಾರ ಇದ್ದಿದ್ದರಿಂದ ಬಾಗಿಲು ತೊಳೆದು ಈ ರೀತಿ ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಕೂಡ ಹಾಕ್ಕೊಂಡೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿಕೊಂಡೆ. ಗುರುವಾರ ವಾರ ಇತ್ತಲ್ವ, ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಕಳಶ ಎಲ್ಲ ಉಡಿ, ಕಾಯಿ ಕೂಡ ಹೊಸದನ್ನೇ ಇಟ್ಟೆ. ಕಳಶ ಎಲ್ಲ ಉಡ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ವಾರನ. ಫೋಟೋ ಎಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಹೂವು ಇಟ್ಟಿದ್ದೀನಿ ಯುಗಾದಿ ಹಬ್ಬಕ್ಕೆಲ್ಲ. ಜಾಸ್ತಿ ಹೂವು ಹಾಕಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲಿ ಕಾಕಡ ಕನಕಾಂಬರ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಸೇವಂತಿಗೆ ಹೂವು ಇತ್ತು. ಸ್ವಲ್ಪನೇ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ತಿಂಡಿಗೆ ಏನು ಮಾಡೋಣ ಅಂತ ಅಂದ್ಕೊಂಡು ಟೊಮೆಟೊ ಇತ್ತು, ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಪಲಾವ್ ಸಾಮಾನು ಖಾಲಿಯಾಗಿತ್ತು. ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟೇ ಹಾಕ್ಕೊಂಡಿರೋದು. ಅದಾದಮೇಲೆ ಈರುಳ್ಳಿ ಹೆಚ್ಚಾಕೋತಾಯಿದ್ದೀನಿ. ಒಂದು 4 ಈರುಳ್ಳಿ ಹೆಚ್ಚಾಕೋತಾಯಿದ್ದೀನಿ. ಟೊಮೊಟೊ ಬಾತ್ಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಈಗ ಈರುಳ್ಳಿ ಫ್ರೈ ಆಗಲಿ. ಸಿಂಪಲ್ ಟೊಮೊಟೊ ಬಾತ್ ಒಂದು 10 ನಿಮಿಷಕ್ಕೆಲ್ಲ ಒಂದು 5-6 ಐಟಮ್ಸಲ್ಲೆಲ್ಲ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಕೊಟ್ಟಿತ್ತು. ಮಾತ್ರ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಮನೇಲೇ ಮಾಡಿಟ್ಕೊಂಡಿದ್ದೆ. ಈ ರೀತಿ ಅರ್ಜೆಂಟಾಗಿ ಏನಾದರೂ ಅಡುಗೆ ಮಾಡಬೇಕಾದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಅದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮೊದಲೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊ ಬಾತ್ ಐಟಮ್ಸ್ಗೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕೋತಾಯಿದ್ದೀನಿ. ಆದಷ್ಟು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಈಗಂತೂ ಟೊಮೊಟೊ ರೇಟ್ ತುಂಬಾ ಕಡಿಮೆ ಇದೆ. ಆಗಾಗ ಟೊಮೊಟೊ ಬಾತ್ ಮಾಡ್ತಾನೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಬೇಯೋದಕ್ಕೆ ಬಿಡಬೇಕು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಯಾವುದೇ ಗರಂ ಮಸಾಲ, ಧನಿಯಾ ಪುಡಿ ಏನನ್ನು ಯೂಸ್ ಮಾಡಲ್ಲ. ಚಿಲ್ಲಿ ಪೌಡರ್ ಒಂದು ಮಾತ್ರ ಯೂಸ್ ಮಾಡ್ತೀನಿ ಖಾರಕ್ಕೆ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋದಿಲ್ಲ ನಾನು. ಈಗ ಟೊಮೊಟೊ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಒಂದು 10 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಟೊಮೊಟೊ. ನೋಡಿ ಯಾವ ರೀತಿ ಬೆಂದು ನೀರು ಬಿಟ್ಕೊಂಡಿದೆ ಅಂತ. ಈ ರೀತಿ ಚೆನ್ನಾಗಿ ಬೆಂದಿದ್ರೆ ಬಾತ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕು, ಆವಾಗ ಟೇಸ್ಟ್ ಬರುತ್ತೆ. ಟೊಮೊಟೊ ಅಂತೂ ಚೆನ್ನಾಗಿ ಬೆಂದು ನೀರಾಗಿದೆ. ಈಗ ನೋಡಿ, ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದ ಅಕ್ಕಿಯನ್ನು ಹಾಕಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಮೊದಲೇ ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಹಾಕ್ಕೋತಿದ್ದೀನಿ. ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಒಂದು ವಿಸಲ್, ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಲ್ ಬರೆಸ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿಯಾಗುತ್ತೆ. ಒಂದೊಳ್ಳೆ ಬ್ರೇಕ್ಫಾಸ್ಟು ಬೆಳಗಿನ ತಿಂಡಿಗೆ ರೆಡಿಯಾಗುತ್ತೆ. ಇದ್ರ ಜೊತೆ ಹಸಿ ಬಟಾಣಿ ಇದ್ರಂತೂ ಇನ್ನೂ ಚೆನ್ನಾಗಿರೋದು. ಆ ಬಟಾಣಿ ಇರಲಿಲ್ಲ, ಖಾಲಿಯಾಗಿತ್ತು. ಅದರಿಂದ ಹಾಗೆ ಪ್ಲೇನಾಗೆ ಮಾಡ್ಕೊತಿದ್ದೀನಿ. ನೋಡಿ, ಒಂದು ವಿಸಲ್ ಆದಮೇಲೆ ಇವಾಗ ತೆಗೆದು ತೋರಿಸ್ತಾಯಿದ್ದೀನಿ ಯಾವ ರೀತಿ ಆಗಿದೆ ರೈಸ್ ಅಂತ. ತೆಗೆದ ತಕ್ಷಣವೇ ತೋರಿಸ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು ಅಂತ. ಇವಾಗೆಲ್ಲ ಮಿಕ್ಸ್ ಮಾಡಬೇಕು ಒಂದು ಸಾರಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಬೇಕು. ಅನ್ನನೆಲ್ಲನೂ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಹಾಗೆ ಇರಡಿಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟಾಗಿ. ನೋಡಿ ಯಾವ ರೀತಿ ಕಡಿಮೆ ಪದಾರ್ಥ ಹೇಗೆ ಬಳಸ್ತೀವೋ ಅದೇ ರೀತಿ ಟೇಸ್ಟು ಕೂಡ ಇರುತ್ತೆ. ಈ ಗರಂ ಮಸಾಲ ಅದು ಇದು ಹಾಕಿದ್ರೆ ಚೆನ್ನಾಗಿರಲ್ಲ. ಟಿಫನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಫ್ರಿಜ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ತುಂಬಾ ಗಲೀಜಾಗಿತ್ತು ಫ್ರಿಜ್ಜು. ನಾನು ಜಾಸ್ತಿ ಕ್ಲೀನ್ ಮಾಡಲ್ಲ, ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಈ ಥರ ಕ್ಲೀನ್ ಮಾಡ್ಕೊತೀನಿ. ಒಂದು ಸಾರಿ ಕ್ಲೀನ್ ಮಾಡಿದ್ರೆ ಡೀಪ್ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ನೋಡಿ, ಈ ಥರ ಫ್ರಿಜ್ಜಲ್ಲಿರೋವಂಥ ಗ್ಲಾಸಸ್ನೆಲ್ಲ ತೆಗೆದುಬಿಡ್ತೀನಿ, ಎಲ್ಲನೂ ತೆಗೆದುಬಿಡ್ತೀನಿ ಒಂದು ಸಾರಿ. ಎಲ್ಲನೂ ತೆಗೆದು ಈಚೆ ಹಾಕ್ಕೊಬಿಡ್ತೀನಿ. ನಾನು ಏನು ಯೂಸ್ ಮಾಡ್ತೀನಪ್ಪ ಅಂತಂದರೆ ನಿಂಬೆಹಣ್ಣು ಮತ್ತು ಸೋಡಾ ಇಷ್ಟನ್ನು ಹಾಕ್ಬಿಟ್ಟು ಎಲ್ಲೆಲ್ಲಿ ಕಲೆ ಇದೆಯೋ ಫ್ರಿಜ್ಜಲ್ಲಿ ಅಲ್ಲೆಲ್ಲನೂ ಒಂದು ಸಾರಿ ನಿಂಬೆಹಣ್ಣು ಸೋಡಾ ಹಾಕ್ಕೊಂಡು ಈ ರೀತಿ ಉಜ್ಜಿಬಿಟ್ಟು ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿ ನೆಂದಮೇಲೆ ಒಂಚೂರು ಕರೆ ಇರಲ್ಲ ಫ್ರಿಜ್ಜು. ತೋರಿಸ್ತೀನಿ ನಿಮಗೇ, ಹೊಸ ಫ್ರಿಜ್ ಥರನೇ ಕಾಣುತ್ತೆ. ಇದನ್ನು ತೊಗೊಂಡು ಒಂದು 10 ವರ್ಷ ಆಗಿದೆ ನಾವು, ಆದ್ರೂ ಕೂಡ ಇದು ಹೊಸ ಫ್ರಿಜ್ ಥರನೇ ಇದೆ. ಆ ರೀತಿ ಮೇಂಟೈನ್ ಮಾಡ್ತೀನಿ ನಾನು. ಹಬ್ಬಗಳಿದ್ದ ಟೈಮಲ್ಲಾದರೆ 3 ತಿಂಗಳಿಗೆ 6 ತಿಂಗಳಿಗೆ ಈ ರೀತಿ ಫ್ರಿಜ್ಜಲ್ಲಿದ್ದಂಥ ಪಾರ್ಟ್ಸ್ಗಳನ್ನೆಲ್ಲ ತೆಗೆದು ಈಚೆ ಹಾಕ್ಕೊಬಿಡ್ತೀನಿ. ಈಚೆ ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ಯಾವಾಗಾದರೂ ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ದಯವಿಟ್ಟು ಪ್ಲಗ್ಗನ್ನು ತೆಗಿಬೇಕು, ಫ್ರಿಜ್ಜನ್ನು ಆಫ್ ಮಾಡಿರಬೇಕು. ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ನೀರೆಲ್ಲ ಯೂಸ್ ಮಾಡೋದ್ರಿಂದ ಕರೆಂಟ್ ಶಾಕ್ ಹೊಡೆಯೋಂಥ ಚಾನ್ಸಸ್ ಇರುತ್ತೆ.
ಮತ್ತು ಫ್ರಿಜ್ಜಲ್ಲಿ ಏನಾದರೂ ನಾವು ಸಾಂಬಾರು ಅದು ಇದು ಇಟ್ಟಿರ್ತೀವಿ, ಹಾಲು ಇಟ್ಟಿರ್ತೀವಿ, ಚೆಲ್ಲೋಗಿರುತ್ತೆ. ಹಾಲಿನ ಕೆನೆ ಇಟ್ಟಿರ್ತೀವಿ, ಮತ್ತು ಕೇಕ್ ಎಲ್ಲ ಐಸ್ ಕ್ರೀಮ್ ಎಲ್ಲ ಇಡ್ತೀವಿ. ಸೊ ಅವಾಗ ಸ್ವಲ್ಪನಾದರೂ ಚೆಲ್ಲೋಗಿರುತ್ತೆ. ಆ ಚೆಲ್ಲೋಗಿದ್ದಾಗ ಅದು ಹಂಗೆ ಕರೆ ಉಟ್ಕೊಳ್ಳುತ್ತಲ್ಲ, ಜಿಡ್ಡಿನ ಕರೆ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ. ಎಷ್ಟೇ ಸೋಪ್ ಹಾಕಿದ್ರೂ ಹೋಗೋದಿಲ್ಲ. ಅದಕ್ಕೆ ಸ್ವಲ್ಪ ಸೋಡಾ ಜಾಸ್ತಿ ಹಾಕೊಬಿಟ್ಟು ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಬಿಟ್ರೆ ನೋಡಿ, ಈ ರೀತಿ ಚೆನ್ನಾಗಿ ಉಜ್ಜಿ ಬಿಟ್ಬಿಟ್ರೆ ನಿಂಬೆಹಣ್ಣಲ್ಲಿ, ಆಮೇಲೆ ಸ್ವಲ್ಪ ಸೋಪ್ ಆಯಿಲ್ ಹಾಕ್ಕೊಂಡು ಒಂದು ಹಳೆ ಬಟ್ಟೆನಲ್ಲಿ ಚೆನ್ನಾಗಿ ಕ್ಲೀನಾಗಿ ಒರೆಸಿದ್ರೆ ಫ್ರಿಜ್ಜು ಚೆನ್ನಾಗಿ ಕಾಣುತ್ತೆ. ನೋಡೋದಕ್ಕೆ ಹೊಸ ಫ್ರಿಜ್ ಥರನೇ ಕಾಣುತ್ತೆ. ನೋಡಿ, ನಾನು ಇವಾಗ ನಿಂಬೆಹಣ್ಣು ಮತ್ತು ಸೋಡಾ ಹಾಕಿ ಉಜ್ಜಿ ಬಿಟ್ಟಿದ್ದೆ, ಒಂದು 10 ನಿಮಿಷ ಬಿಟ್ಟಿದ್ದೆ. ಈಗ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಬರ್ತಾಯಿದ್ದೀನಿ. ಈ ರೀತಿ ಎಲ್ಲ ಮೂಲೆ ಮೂಲೆನೆಲ್ಲನೂ ಅದು ಇದು ಇಟ್ಟಿರ್ತೀವಿ. ಮಕ್ಕಳು ಇರ್ತಾರೆ, ಮಕ್ಕಳು ಗೊತ್ತಾಗಲ್ಲ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ಕೇಕ್ ಕೈಲಿ, ಆ ಕೈಲಿ ಈ ಕೈಲೆಲ್ಲ ಫ್ರಿಜ್ಜನ್ನು ಮುಟ್ಬಿಟ್ಟಿರ್ತಾರೆ. ಆವಾಗೆಲ್ಲ ಜಿಡ್ಡಾಗ್ಬಿಟ್ಟಿರುತ್ತೆ. ಅದು ಸ್ವಲ್ಪ ಸೋಪ್ ಆಯಿಲನ್ನು ಜಾಸ್ತಿನೇ ಹಾಕ್ಕೊಂಡ್ರೆ ಹಳೆ ಕರೆ ಎಲ್ಲ ಚೆನ್ನಾಗಿ ಹೋಗುತ್ತೆ, ಹೊಸ ಥರ ಕಾಣುತ್ತೆ. ನೋಡಿ, ಈಗ ಒರೆಸಿದ್ದೀನಿ, ಯಾವ ಥರ ಕಾಣಿಸ್ತಾ ಇದೆ ಫ್ರಿಜ್ಜು ಅಂತ. ಒಂದು ಸ್ವಲ್ಪನೂ ಎಲ್ಲೂ ಕರೆ ಇಲ್ಲ, ಆ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ಫ್ರೀಜರು ಗಲೀಜಾಗಿರಲಿಲ್ಲ, ಅದರಿಂದ ನಾನು ಫ್ರೀಜರನ್ನು ಕ್ಲೀನ್ ಮಾಡಲಿಲ್ಲ. ಕೆಳಗಡೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಹಬ್ಬನೇ ಇತ್ತಲ್ವ, ಹಬ್ಬಕ್ಕೆಲ್ಲ ಹೂವು ತರಕಾರಿ ಎಲ್ಲ ತಂದಿಡ್ತಾ ಇರ್ತೀವಿ. ಅದರಿಂದ ಈ ರೀತಿ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೂ ಸಮಾಧಾನ ಆಗುತ್ತೆ. ಈಗ ಒಳಗಡೆ ಎಲ್ಲ ಕ್ಲೀನಾಗಿದ್ದಾಯಿತು. ನಾನು ಪೂರ್ತಿ ಫ್ರಿಜ್ಜನ್ನೇ ಆಫ್ ಮಾಡಿದ್ದೀನಿ, ಪ್ಲಗ್ಗನ್ನು ತೆಗ್ದಿದ್ದೀನಿ ಮತ್ತು ಕರೆಂಟದನ್ನು ತೆಗ್ದಿದ್ದೀನಿ. ನೋಡಿ, ಈ ರೀತಿ ಎಲ್ಲನೂ ಚೆನ್ನಾಗಿ ಸೋಪ್ ಹಾಕ್ಕೊಂಡು, ಸೋಪ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿಬಿಡ್ತೀನಿ. ಉಜ್ಜಿಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಡ್ತೀನಿ. ಎಲ್ಲ ಎತ್ಕೊಬಂದು ಇಟ್ಕೊಂಡಿದ್ದೀನಿ ಒಳಗಡೆ, ಈಗ ಜೋಡಿಸೋಣ ಅಂತ. ನೋಡಿ, ಈಗ ಒಂದೊಂದೇ ಐಟಮ್ಸನ್ನು ಜೋಡಿಸ್ತಾ ಇದ್ದೀನಿ. ಯಾವ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಿದೆ ನನಗೆ ಆಲ್ರೆಡಿ. ಅದರಿಂದ ಎಲ್ಲವನ್ನು ಕ್ಲೀನಾಗಿ ತೊಳೆದು ಈಗ ಜೋಡಿಸ್ತಾ ಇದ್ದೀನಿ. ಸೇಮ್ ಹೊಸ ಫ್ರಿಜ್ ಥರನೇ ಕಾಣುತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ಮ್ಯಾಟ್ ತೊಗೊಂಡಿದ್ದೆ ಆನ್ಲೈನಲ್ಲಿ, ಫ್ರಿಜ್ಗೆ ಹಾಕೋ ಅಂಥದ್ದು. ಯಾಕಂದರೆ ಗ್ಲಾಸ್ ಎಲ್ಲ ಗಲೀಜಾಗ್ಬಿಡುತ್ತಲ್ಲ, ಹಾಲು ಅದು ಇದು ಇಡ್ತಿರ್ತೀವಲ್ಲ, ಅದರಿಂದ ಗಲೀಜಾಗುತ್ತೆ ಅಂತ ಅಂದ್ಕೊಂಡು ಆ ಮ್ಯಾಟನ್ನು ಕೂಡ ತೊಳೆದಿದ್ದೀನಿ. ಎಲ್ಲವನ್ನು ತೊಳೆದು ಈ ರೀತಿ ಜೋಡಿಸಿದ್ದೀನಿ. ಮತ್ತು ಐಸ್ ಕ್ಯೂಬ್ದು ಇದನ್ನು ಕೂಡ ಚೆನ್ನಾಗಿ ತೊಳೆದು ಈ ರೀತಿ ಜೋಡಿಸಿದ್ದೀನಿ. ಫ್ರಿಜ್ ಕ್ಲೀನ್ ಕೆಲಸ ಆದಮೇಲೆ ಸ್ವಲ್ಪ ತೋಟದಲ್ಲಿ ಹೂವು ಇತ್ತು, ಹೂವನ್ನೆಲ್ಲ ಬಿಡಿಸ್ಕೊಬಂದು ಹೂವನ್ನೆಲ್ಲ ಕಟ್ಟಿಟ್ಕೊಂಡೆ. ಹೆಂಗಿದ್ರು ಹಬ್ಬಕ್ಕೆ ಬೇಕಲ್ವ, ಹಬ್ಬಕ್ಕಂತೂ ತುಂಬಾ ಹೂವು ರೇಟ್ ಆಗುತ್ತೆ. ಅದರಿಂದ ಸ್ವಲ್ಪ ಸ್ವಲ್ಪ ಡೈಲಿ ಹೂವು ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಡೈಲಿ ಬಿಡಿಸ್ಕೊಬಂದು ಈ ರೀತಿ ಕಟ್ಕೊಂಡು ಇಟ್ಕೊತಾ ಇದ್ದೀನಿ. ಹಬ್ಬಕ್ಕಂತೂ ಎಷ್ಟು ಹೂವು ಇದ್ರೂ ಸಾಲೋದಿಲ್ಲ ರೆಡಿ ಮಾಡೋದಕ್ಕೆ. ಅದರಿಂದ ಸ್ವಲ್ಪ ಫ್ರೀ ಇದ್ನಲ್ವ ಅಂತ ಕಟ್ಟಿಟ್ಕೊತಾ ಇದ್ದೀನಿ. ಇದಾದಮೇಲೆ ನನ್ನ ತಮ್ಮ ಊರಿಂದ ಸ್ವಲ್ಪ ತರಕಾರಿ ತಂದಿದ್ದ, ಒಂದು ಪಪ್ಪಾಯ ತಂದಿದ್ದ, ಹಾಗೆ ನುಗ್ಗೆಕಾಯಿ, ಒಂದು ಸೋರೆಕಾಯಿ ತಂದಿದ್ದ. ಅದ್ರ ಜೊತೆಗೆ ಬಾಳೆಹಣ್ಣು ತಂದಿದ್ದ. ಬಾಳೆಹಣ್ಣು ವೀಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಸೋರೆಕಾಯಿ ತುಂಬ ಎಳೆದು, ನೋಡೋದಕ್ಕೆ ಇಷ್ಟು ಉದ್ದ ಇದೆ, ತುಂಬಾ ಎಳೆದು. ನುಗ್ಗೆಕಾಯಿ ಎಲ್ಲ ವಾರಕ್ಕೂ ತಂದು ಕೊಡ್ತಿರ್ತಾನೆ. ಏನೇನು ತೋಟದಲ್ಲಿ ಸಿಗುತ್ತೋ ತರಕಾರಿ ಎಲ್ಲನೂ ತಂದು ಕೊಡ್ತಾ ಇರ್ತಾನೆ ವಾರಕ್ಕೆ. ಅವನು ಫ್ರಿಜ್ಜಲ್ಲಿ ಇಟ್ಟಿದ್ದ ಅಂತ ಕಾಣಿಸುತ್ತೆ, ಅದಕ್ಕೆ ಸ್ವಲ್ಪ ಬೇವ್ತ್ಕೊಂಡಿದೆ. ನುಗ್ಗೆಕಾಯಿ ಸಾಂಬಾರಂತೂ ಈ ಕಡೆ ಎಲ್ಲ ತಿಂದು ಸಾಕಾಗ್ಬಿಟ್ಟಿದೆ ನುಗ್ಗೆಕಾಯಿ. ಸೊ ನೈಟಿಗೆ ಏನು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡಿಕೊಂಡೆ. ಸೋರೆಕಾಯಿ ವೇಸ್ಟ್ ಆಗುತ್ತಲ್ವ, ಇಲ್ಲಾಂದರೆ ಇದನ್ನು 3 ದಿನ 4 ದಿನ ಅಡುಗೆ ಮಾಡಬೇಕು, ಅಷ್ಟು ದೊಡ್ಡ ಸೋರೆಕಾಯಿ. ಸೊ ಸೋರೆಕಾಯಿನ ವೇಸ್ಟ್ ಮಾಡೋದು ಬೇಡ, ಇದನ್ನೇ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡು ಸೋರೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡೋದಕ್ಕೆ ಬಲ್ತಿರೋ ಥರ ಕಾಣುತ್ತೆ, ಆದರೆ ತುಂಬಾ ಎಳೆದು. ನಾನು ಕುಯ್ತಿರೋದು ನೋಡ್ರೇ ಗೊತ್ತಾಗುತ್ತೆ ನಿಮಗೆ ಎಳೆದು ಅಂತ. ಸೋರೆಕಾಯಿನ ವೇಸ್ಟ್ ಮಾಡಬೇಡಿ, ಉಪ್ಸಾರು ಮಾಡಿದ್ರೂ ಚೆನ್ನಾಗಿತ್ತೆ. ಅದು ಅಲ್ಲದೆ ಈಗ ತುಂಬಾ ಬಿಸಿಲಿದೆಯಲ್ವ, ಈ ಬಿಸಿಲು ಟೈಮಲ್ಲಿ ಸೋರೆಕಾಯಿಯನ್ನು ತಿಂದರೆ ತುಂಬಾ ಒಳ್ಳೆಯದು. ಯಾಕಂದರೆ ಇದು ತುಂಬ ಶೀತದಂಶ ಇದೆ. ಶೀತದಂಶ ಇರೋದ್ರಿಂದನೇ ತುಂಬಾ ಒಳ್ಳೆಯದು ಹೀಟ್ ಬಾಡಿ ಇರೋರಿಗಂತೂ. ಅದರಿಂದ ಮೇಲ್ಗಡೆ ಉದ್ದೆನ ತೆಗಿಬೇಕು. ಮೇಲ್ಗಡೆ ಉದ್ದೆನ ತೆಗೆದು ಕಟ್ ಮಾಡ್ಕೊತಿದ್ದೀನಿ. ಸ್ವಲ್ಪನೇ ಹಾಕೋತೀನಿ ನಾನು ಸಾಂಬಾರಿಗೆ ಅಂತ. ದುದ್ದೆ ಎಲ್ಲ ತೆಗೆದು ಎಲ್ಲವನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೋರೆಕಾಯಿನ ನಮ್ಮ ಮನೇಲಿ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಯವರು. ಆದ್ದರಿಂದ ನಾನು ಈ ಥರ ಉಪ್ಸಾರು ಮಾಡಿದ್ರೆ ಚೆನ್ನಾಗಿ ಹುರಿದ್ರೆ ಇದನ್ನು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಸಣ್ಣದಾಗಿ ಇದನ್ನೆಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಎಲ್ಲವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೈಟ್ಗೆ ಸಾಂಬಾರಿಗೆ ಅಂತ ನಾನು ಸೋರೆಕಾಯಿದು ಉಪ್ಸಾರು ಮಾಡ್ತಾ ಇರೋದು. ಯಾವ ರೀತಿ ಮಾಡ್ತೀನಿ ಅಂತ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೋರೆಕಾಯಿ ಇದ್ದರೆ ನೋಡಿ, ಇಷ್ಟ ಆಗಿದೆ, ಹೆಚ್ಕೊಂಡಿದ್ದೀನಿ.
ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಮಿಕ್ಸ್ ಕಾಳನ್ನೆಲ್ಲ ತೊಳೆದು ಹಾಕೋತಾ ಇದ್ದೀನಿ. ಸೋರೆಕಾಯಿನೂ ಕೂಡ ಕ್ಲೀನಾಗಿ ತೊಳೆದು ಹಾಕೋತಾ ಇದ್ದೀನಿ. ಕುಕ್ಕರಲ್ಲಿ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದರಿಂದ. ಈಗ ನೋಡಿ ನಾನು ಹಸಿಮೆಣ್ಸಿನ್ಕಾಯಿ ಖಾರ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಉಪ್ಸಾರು ಚಟ್ನಿ ಮಾಡೋದಕ್ಕೆ. ಸೋರೆಕಾಯಿಗೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಸೂಟ್ ಆಗುತ್ತೆ ಚಟ್ನಿ ಮಾಡೋದಕ್ಕೆ, ಉಪ್ಸಾರು ಚಟ್ನಿಗೆ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು, ಒಂದೇ ಸಾರಿ ಉಪ್ಪು ಹಾಕೋದು ಅದರಿಂದ. ಈಗ ಒಂದು ವಿಸಲ್ ಕೂಗಿಸ್ತು ಅಂತ ಅಂದರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಕಾಳೆಲ್ಲ ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಸೋರೆಕಾಯಿಗೆ ಸ್ವಲ್ಪ ನೀರು ಕಡಿಮೆನೇ ಹಾಕಬೇಕು, ಯಾಕಂದರೆ ಇದು ಕೂಡ ಚೆನ್ನಾಗಿ ನೀರು ಬಿಟ್ಕೊಳ್ಳೋದ್ರಿಂದ. ಉಪ್ಸಾರನ್ನ ಸ್ವಲ್ಪ ಮಾಡಿದ್ರೆ ಟೇಸ್ಟ್ ಬರುತ್ತೆ. ಎಲ್ಲ ಚೆನ್ನಾಗಿ ಬೆಂದಿದೆ, ಕಾಳು ಸೋರೆಕಾಯಿ ಎಲ್ಲ ತುಂಬ ನೀಟಾಗಿ ಬೆಂದಿದೆ. ಈಗ ಸೋರೆಕಾಯಿನೆಲ್ಲ ಹಾಕ್ಕೊಂಡಿದ್ದೀನಿ ಸೊಪ್ಪು ಸೋಸೋದ್ರಲ್ಲಿ. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸೋರೆಕಾಯಿನೆಲ್ಲ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಅಂತ ಅಂದ್ಬಿಟ್ಟು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಒಣಮೆಣ್ಸಿನ್ಕಾಯಿ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ. ಈರುಳ್ಳಿ ಹಾಗೂ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸೋರೆಕಾಯಿ ಬೆಂದಿದ್ದಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಬೇಕಂದರೆ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ. ಕಾಯಿ ಜೊತೆಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಯಿ ಹಾಗೂ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕಂತೂ. ಈ ಪಲ್ಯ ಜೊತೆಗೆ ರೊಟ್ಟಿ ಚಪಾತಿನೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಸೋರೆಕಾಯಲ್ಲಿ, ಅದರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೋಬೋದು ಲಾಸ್ಟಲ್ಲಿ, ಇಲ್ಲಾಂದರೆ ಇರ್ಬೋದು, ಆಪ್ಷನಲ್ಲು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಪಲ್ಯನ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸಿಮ್ಮಲ್ಲೇ ಇಟ್ಟರೆ ಒಂದು ಮುಚ್ಚಳವನ್ನು ಮುಚ್ಚಿ ಪಲ್ಯ ರೆಡಿ ಆಗುತ್ತೆ. ಸೋರೆಕಾಯಿ ಪಲ್ಯ ಮುದ್ದೆ ಉಪ್ಸಾರು ಜೊತೆಲಿ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಿಮಗೆ.